ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕ ರಾಜ್ಯದ ಜನತೆ ಬಹಳ ಸಂಕಷ್ಟಗಳನ್ನು ಅನುಭವಿಸುತ್ತಿದೆ. ಈ ಸರ್ಕಾರದಲ್ಲಿ ಜನಹಿತ ಕಾರ್ಯಕ್ರಮಗಳಿಗಿಂತ ರಾಜಕಾರಣದ ಮೇಲಾಟ ಜಾಸ್ತಿ ಆಗಿದೆ. ಸರ್ಕಾರ ನೀಡಿರುವಂಥ ಗ್ಯಾರಂಟಿಗಳ ತೆವಲಿಗೆ ಜನಸಾಮಾನ್ಯರ ತಲೆ ಮೇಲೆ ತೆರಿಗೆಗಳ ಹೊರೆ ನಿರಂತರವಾಗಿ ಬೀಳ್ತಾ ಇದೆ. ಸರ್ಕಾರ ಬಂದು 14 ತಿಂಗಳಾಯಿತು. 14 ತಿಂಗಳಿಂದ ಸುಮಾರು ಒಂದು 10 ಬಾರಿ ಬೇರೆ ಬೇರೆ ತೆರಿಗೆಗಳನ್ನು ಜನರ ತಲೆ ಮೇಲೆ ಹಾಕಿ ಜನರ ಬದುಕಿಗೆ ಬರೆಯನ್ನು ಎಳೆದಿದ್ದಾರೆ. ರೀಸೆಂಟಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ, ಹಾಲಿನ ದರ, ವಿದ್ಯುತ್ ದರ, ನೀರಿನ ದರ, ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ದರ, ರಿಜಿಸ್ಟ್ರೇಷನ್ ದರ, ಗೈಡೆನ್ಸ್ ವ್ಯಾಲ್ಯೂ ದರ, ಎಣ್ಣೆ ಮೇಲೆ ಪಾಪ ಈ ಮದ್ಯಪಾನದ ಮೇಲೆ 3 ಬಾರಿ ತೆರಿಗೆ ಏರಿಸಿದ್ದಾರೆ. ಹಾಗಾಗಿ ಸರ್ಕಾರ ತೆರಿಗೆ ಏರಿಕೆಯ ಸರ್ಕಾರ ಆಗಿದೆ, ಬೆಲೆ ಏರಿಕೆಯ ಸರ್ಕಾರ ಆಗಿದೆ. ಜನಸಾಮಾನ್ಯ ಸರ್ಕಾರವಾಗಿ ಉಳಿದಿಲ್ಲ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರಿದ್ದಾಗ ₹1 ಪೆಟ್ರೋಲ್ ಏರಿಕೆ ಮಾಡಿದಾಗ ಇದೇ ಸಿದ್ದರಾಮಯ್ಯನವರು ಸ್ಕೂಟರ್ಗಳನ್ನು ತಳ್ಕೊಂಬಂದು, ಎತ್ತಿನ ಗಾಡಿ ತಳ್ಕೊಂಬಂದು ಪ್ರತಿಭಟನೆ ಮಾಡಿದರು. ಅದೇ ಸಿದ್ದರಾಮಯ್ಯನವರಿಗೆ ₹3 ತೆರಿಗೆ ಏರಿಕೆ ಜಾಮೀನು ಪೆಟ್ರೋಲ್ ಮೇಲೆ ದರ ಏರಿಕೆ ಮಾಡಿದಾಗ ಅವರ ಹಿಂದಿನ ಹೋರಾಟ ಜ್ಞಾಪಕ ಬರಲಿಲ್ವೇ ಅನ್ನೋದು ಒಂದು. ಎರಡನೇದು, ಹಾಲಿನ ದರ ಲೀಟ್ರಿಗೆ ₹2 ಜಾಸ್ತಿ ಮಾಡಿದ್ದೀವಿ. ಯಾರಿಗೋಗಿದೆ ಅದು? ರೈತರಿಗೆ ಹೋಗಿದೆಯಾ? ಇಲ್ಲ. ಅದು ಸಮಜಾಯಿಷೇನು 50 ಮಿಲಿಲೀಟರ್ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ನಾನು ಸಿದ್ದರಾಮಯ್ಯ ಕೇಳ್ತೀನಿ, ಹಾಗಾದರೆ ನೀವು 50 ಮಿಲಿಲೀಟರ್ ಜಾಸ್ತಿ ಮಾಡಿದ್ದು ಹೇಳಿದ್ದಾರೆ ನಿಮಗೆ? ಯಾರು ಕೇಳಿದ್ರೆ? ಯಾರು ಜನ ಕೇಳಿದ್ರ? ಏನಿಲ್ವಲ್ಲ. ನಿಮ್ಮ ಇಷ್ಟ ಬಂದಾಗ ನೀವು ತೆರಿಗೆ ಜಾಸ್ತಿ ಮಾಡ್ಕೊಳ್ಳೋಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಅಭಿವೃದ್ಧಿ ಹಳ್ಳಿಗಳು ಏನಾಗಿದೆ? ಶೂನ್ಯ ಆಗಿದೆ. ಹಳ್ಳಿಗಳಲ್ಲಿ ಒಂದು ಇಡೀ ಮಣ್ಣಾಗೋ ಕೆಲಸ ಆಗಲಿಲ್ಲ 14 ತಿಂಗಳಿಂದ. ಈ ಜಿಲ್ಲೆಗೆ KC ವ್ಯಾಲಿ 1, KC ವ್ಯಾಲಿ 2ಗೆ ₹1 ಕಾಸು ಕೊಡಲಿಲ್ಲ. ಅವ್ರು ಮಾಡಿದ ಘನಕಾರ್ಯ ಏನು ಅಂದರೆ, ಎರಗೋಳನ್ನು ಉದ್ಘಾಟನೆ ಮಾಡಿದ್ದು, ದುಡ್ಡು ಕೊಟ್ಟು ನಮ್ಮ ಸರ್ಕಾರ ಉದ್ಘಾಟನೆ ಮಾಡಿದ್ದವರು. ಜೊತೆಗೆ ಹಾಲಿನ ಪ್ರೋತ್ಸಾಹ ಧನ 900 ಕೋಟಿ ಬಾಕಿ ಇದೆ. 900 ಕೋಟಿ. ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಫಲಾನುಭವಿಗಳನ್ನು ಹೊಂದಿರುವಂಥ 2 ಜಿಲ್ಲೆಗಳು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಹಾಲಿನ ಉತ್ಪಾದಕರು, ಅವ್ರಿಗೆ ಅನ್ಯಾಯ ಆಗಿದೆ. 900 ಕೋಟಿ ಪ್ರೋತ್ಸಾಹ ಧನ ಬಾಕಿ ಇದೆ, ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಬರಗಾಲ ಬಂತು, ₹1 ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಸುತ್ತೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಪ್ರೀತಿ ಇಲ್ಲ. ಅವ್ರು ಮಾಡ್ತಾ ಇರೋ ಘನಕಾರ್ಯ ಏನು ಅಂದರೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕುಂಟುತ್ತಾ ನಡೆಸ್ತಾ ಇರೋದು. ಅದು ಬಿಟ್ಟರೆ ಬೇರೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ಹಗರಣಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ. ರೀಸೆಂಟಾಗಿ ವಾಲ್ಮೀಕಿ ನಿಗಮದಲ್ಲಿ
187 ಕೋಟಿ 187 ಕೋಟಿ ರೂಪಾಯಿ ದುಡ್ಡನ್ನು ಏಕಾಏಕಿ ಹಣವನ್ನು ಡ್ರಾ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಸಿದ್ದರಾಮಯ್ಯನವರಿಗೆ ಮತ್ತು ನಾಗೇಂದ್ರ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಆ ದುಡ್ಡನ್ನು ತೆಲಂಗಾಣಕ್ಕೆ ಕಳಿಸ್ಬೇಕು ಎಲೆಕ್ಷನ್ಗೆ ಅಂತೇಳಿ ತೆಲಂಗಾಣದ ಬ್ಯಾಂಕ್ ಜೊತೆ ಸ್ಕೀಮ್ ಮಾಡಿ 187 ಕೋಟಿ ಕರ್ನಾಟಕ ಜನರ ದುಡ್ಡು ಆಂಧ್ರದಲ್ಲಿ ಬಾರ್ಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ, ಚಿನ್ನದ ಅಂಗಡಿಗಳಿಗೆ ಇವೆಲ್ಲಕ್ಕೂ ಟ್ರಾನ್ಸ್ಫರ್ ಮಾಡಿ ಅದನ್ನು ಬ್ಲಾಕ್ ಮನಿಯಾಗಿ ಕನ್ವರ್ಟ್ ಮಾಡೋ ಕೆಲಸ ಮಾಡ್ತಾರಲ್ಲ, ಇದೇನು ಸರ್ಕಾರನೋ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರಿದು? 187 ಕೋಟಿ ದುಡ್ಡನ್ನು ಡ್ರಾ ಮಾಡಿ ತಿಂದಾಗುವ ದ್ರಾಷ್ಟ್ಯ ಸರ್ಕಾರಕ್ಕೆ ಬಂದರೆ ಇದು ಸರ್ಕಾರ ಅಂತಾರ? ಇದನ್ನು ಸಿದ್ದರಾಮಯ್ಯನವರು ನಾಗೇಂದ್ರ ಅವರನ್ನು ಕರೆಸಿ ರಾಜೀನಾಮೆ ಕೊಟ್ಟು ತಗೊಂಡ್ಬಿಟ್ರೆ ಆಯ್ತಾ? ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಮರಣ ಪತ್ರದಲ್ಲಿ ಅದನ್ನು ಬರೀತಾನೆ, ಅದನ್ನು ಬರೆದು ವಿವರಿಸ್ತಾನೆ ಹೇಗಾಗಿದೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲದಿರ 187 ಕೋಟಿ ದುಡ್ಡನ್ನು ಕೆಲಸ ಮಾಡಿದಿರ, ಆ್ಯಕ್ಷನ್ ಪ್ಲ್ಯಾನ್ ಮಾಡಿದಿರ, ಏಕಾಏಕಿ ಬಿಡುಗಡೆ ಮಾಡೋಕ್ಕೆ ಯಾಕೆ ಸಾಧ್ಯ? ಹಾಗಾಗಿ ನಾವು BJP ಹೇಳ್ತಾ